Hi, hello, welcome to YouTube class with me Swati Mohan, and the class is for first year BCom second semester subject cost accounting. In today's topic we are going to solve problems on cost sheet. ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ಹೊಯ್ಸಳ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಕಾಸ್ಟ್ ಶೀಟ್ ಮೇಲೆ 4ನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಅನ್ಕೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ಪ್ರಾಬ್ಲಮ್ ಅನ್ನ ಫಸ್ಟ್ ಚೆಕ್ ಮಾಡೋಣ. The following details are available from the books of Shubhashya C Products Limited for the year ending 31st December 2018. So direct wages 6 lakh rupees. Direct wages anna direct age ತಗೊಂತೀವಿ. Purchases of raw materials ಅನ್ನ opening stock of raw materials ಜೊತೆಗೆ ಆಡ್ ಮಾಡ್ಕೊಂತೀವಿ. ನಾನು ಹಂಗಂಗೆ ಹೇಳ್ಬಿಡ್ತೀನಿ. ವೇಜಸ್ ಆಫ್ ಫೋರ್ಮ್ಯಾನ್ ಅಂಡ್ ಸ್ಟೋರ್ ಕೀಪರ್ ಇದನ್ನ ಇಂಡೈರೆಕ್ಟ್ ವೇಜಸ್ ಅಂತ ತಗೊಂಡು, ಇಂಡೈರೆಕ್ಟ್ ಅಲ್ವಾ, ಫೋರ್ಮ್ಯಾನು ಅದಾದ ಎಲ್ಲರದೂ ಅವ್ರನ್ನ ಫ್ಯಾಕ್ಟ್ರಿ ಓವರ್ ಹೆಡ್ ಕೆಳಗಡೆಗೆ ತಗೊಂತೀವಿ. ಆಯ್ತಾ? ಅದರ್ ಇಂಡೈರೆಕ್ಟ್ ವೇಜಸ್ ಅಂತ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ಹೇಳೋವಂತಹ ರೀಸನಿಗೆ ಮತ್ತೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆ ತಗೊಂತೀವಿ. ಜಸ್ಟ್ ಕನ್ಫ್ಯೂಷನ್ ಮಾಡೋಕ್ಕೆ ಅಂತಾನೆ ಮಾಡಿರ್ತಾರೆ ಅಷ್ಟೇ. ಕಾಸ್ಟ್ ಆಫ್ ರಿಸರ್ಚ್ ಅಂಡ್ ಎಕ್ಸ್ಪೆರಿಮೆಂಟ್ಸ್ ಇದನ್ನೆಲ್ಲನೂ ನಾವು ಫ್ಯಾಕ್ಟ್ರಿಯಲ್ಲಿ ಮಾರೋದ್ರಿಂದ ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಕೆಳಗೆ ತಗೊಂತೀವಿ. ಆಫೀಸ್ ಮ್ಯಾನೇಜರ್ ಸ್ಯಾಲ್ರಿ ಅದನ್ನ ಆಫೀಸ್ ಓವರ್ ಹೆಡ್ಸ್ ಕೆಳಗಡೆಗೆ ತಗೊಂತೀವಿ. ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್, ಈ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅನ್ನ ನಾವು ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಕೆಳಗಡೆಗೆ ತಗೊಂತೀವಿ. ಪವರ್ ಫ್ಯೂಯಲ್ ಅಂಡ್ ಹ್ಯಾವ್ಲೇಜ್ ಅಂದ್ರೆ ಇಂಟರ್ನಲ್ ಟ್ರಾನ್ಸ್ಪೋರ್ಟ್, ಇದನ್ನೆಲ್ಲನೂ ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಕೆಳಗಡೆ ತಗೊಂತೀವಿ. ಡ್ರಾಯಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅವರೇ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಆಫೀಸ್ ಓವರ್ ಹೆಡ್ಸ್ ಕೆಳಗಡೆಗೆ ತಗೊಂತೀವಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಇದನ್ನ ನಾವು ಎಲ್ಲಿ ತಗೋಬೇಕು? ಪ್ರಿಂಟಿಂಗ್ ಅಂಡ್ ಸ್ಟೇಷನರಿಯನ್ನ ಆಫೀಸ್ ಓವರ್ ಹೆಡ್ಸ್ ಅಲ್ಲಿ. ಇನ್ ಕೇಸ್ ಫ್ಯಾಕ್ಟ್ರಿ ಅಂಡ್ ಸ್ಟೇಷನರಿ ಅಂತ ಕೊಟ್ಟಿದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆ ತಗೊಂತೀವಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅಂತ ಕೊಟ್ಟರೆ ಅದನ್ನು ಆಫೀಸ್ ಓವರ್ ಹೆಡ್ ಕೆಳಗಡೆಗೆ ತಗೋತೀವಿ. ಹೊಸದಾಗಿರುವಂತಹ ಹೊಸ ಅಡ್ಜಸ್ಟ್ಮೆಂಟ್ ಇದು ಕೌಂಟಿಂಗ್ ಹೌಸ್ ಸ್ಯಾಲರಿ. ಈ ಕೌಂಟಿಂಗ್ ಹೌಸ್ ಸ್ಯಾಲರಿಯನ್ನ ಆಫೀಸ್ ಓವರ್ ಹೆಡ್ಸ್ಗೆ ತಗೊಂತೀವಿ. ಇದನ್ನ ನೀವು ಇದುವರೆಗೂ ನಾನು ಇದು ಟಾಪಿಕ್ ಮೇಲೆ ನಿಮಗೆ ಹೇಳ್ಕೊಟ್ಟಿರ್ಲಿಲ್ಲ, ಸೊ ಅದಕ್ಕಾಗಿ ಹೊಸದಾಗಿ ಆಡ್ ಮಾಡಿ ನಿಮಗೆ ಅಂತ ತಿಳಿಸ್ತಾ ಇರೋವಂಥದ್ದು ಕೌಂಟಿಂಗ್ ಹೌಸ್ ಸ್ಯಾಲರಿ. ಅದರ್ ಮೆಟೀರಿಯಲ್ಸ್, ಸೊ ಇಲ್ಲಿ ಅದರ್ ಮೆಟೀರಿಯಲ್ಸ್ ಅನ್ನುವಂಥದ್ದು ಒಂದು ಜಸ್ಟ್ ನಿಮಗೆ ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಕೆಳಗಡೆಗೆ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಲ್ಲಿ ಬರುತ್ತೆ. ಇಂಡೈರೆಕ್ಟ್ ಮೆಟೀರಿಯಲ್ಸ್ ಇದು, ಅದಕ್ಕೆ ಅದನ್ನ ಅದರ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಕೆಳಗಡೆಗೆ ಹಾಕೊಂತೀವಿ. ಇಲ್ಲಿ ಬರೀ ಕ್ಯಾರೇಜ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಕ್ಯಾರೇಜ್ ಅಂತ ಕೊಟ್ಟಾಗ ಅದನ್ನ ನಾವು ಕ್ಯಾರೇಜ್ ಇನ್ವರ್ಟ್ಸ್ ಆಗಿ ನಾವು ತಗೊಂಡು ಎಲ್ಲಿ ಆಡ್ ಮಾಡ್ಬೇಕು ಹೇಳಿ ನೋಡೋಣ. ಓಪನಿಂಗ್ ಸ್ಟಾಕ್ ಅಲ್ಲಿ ಆಡ್ ಪರ್ಚೇಸಸ್ ಮಾಡಿ ಜೊತೆಗೆ ಆಡ್ ಕ್ಯಾರೇಜ್ ಇನ್ವರ್ಟ್ಸ್ ಅನ್ನ ಮಾಡ್ತೀವಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಆ ತರ ಮಾಡಬೇಕು. ಓಕೆ, ಇದನ್ನ ಮೇಲ್ಗಡೆ ನಾವು ಡೈರೆಕ್ಟ್ ಮೆಟೀರಿಯಲ್ಸ್ ಅಲ್ಲಿ ಮಾಡಬೇಕು. ಸೇಲ್ಸಿನ ಅಡ್ಜಸ್ಟ್ಮೆಂಟ್ 18 ಲ್ಯಾಕ್ ಇದೆ. ನಿಂಗೆ ಆಮೇಲೆ ಅದನ್ನ ಮತ್ತೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಸ್ಟಾಕ್ ಆನ್ 1/1/2018 ಅಂತ ಕೊಟ್ಟಾಗ ಇದಿಷ್ಟು ನಾವು ಓಪನಿಂಗ್ ಅಂತ ಕನ್ಸಿಡರ್ ಮಾಡಬೇಕು. ನನ್ನ ಪೆನ್ ಏನಾಗಿದೆ, ಬರಿತಾ ಇದೆ. ಓಪನಿಂಗ್ ಅಂತ ಕರಿತೀವಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಯೂನಿಟ್ 6000 ಅಮೌಂಟ್ ಅನ್ನ ಕೊಟ್ಟಿಲ್ಲ. ಇದೇ ನಮ್ಮ ಪ್ರಾಬ್ಲಮ್ ಅನ್ನ ಒಂದು ವಿಶೇಷತೆ. ಏನು ಅಂತ ತಿಳಿಸ್ಕೊಡ್ತೀನಿ. ಸ್ಟಾಕ್ ಆನ್ 31/12/2018 ಅಂತ ಬಂದಾಗ ಇದು ಮೂರು ಕೂಡ ರಾ ಮೆಟೀರಿಯಲ್ಸ್, ಇದೆಲ್ಲನೂ ಕೂಡ ಕ್ಲೋಸಿಂಗ್ ಅಂತ ಕರಿತೀವಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್ 96,000, ಫಿನಿಶ್ಡ್ ಪ್ರಾಡಕ್ಟ್ಸ್ ಯೂನಿಟ್ 12,000. ಇದಕ್ಕೂ ಕೂಡ ಅಮೌಂಟ್ ಅನ್ನ ಕೊಟ್ಟಿಲ್ಲ. ಇದಕ್ಕೂ ಕೂಡ ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಇದೆ, ತಿಳಿಸ್ಕೊಡ್ತೀನಿ. ಹಾಗೆ ಡೊನೇಷನ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ನಿಮ್ಗೆ ಇದ್ರ ಬಗ್ಗೆ ಹೇಳಿದೆ. ಇದನ್ನ
ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದನ್ನ ಡೈರೆಕ್ಟ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತಾನೂ ಕೂಡ ಕರಿತೀವಿ. ಇದನ್ನ ನಾವು ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಅನ್ನ ಈ ಒಂದು ಕಾಸ್ಟ್ ಶೀಟ್ ಅಲ್ಲಿ ಎಕ್ಸ್ಕ್ಲೂಡ್ ಮಾಡ್ತೀವಿ. ಯಾವುದೇ ರೀತಿಯಾಗಿ ಆಡ್ ಅನ್ನ ಇದನ್ನ ಮಾಡಲ್ಲ. ಅರ್ಥ ಆಯ್ತಾ? ಇದನ್ನ ಆಡೇ ಮಾಡಲ್ಲ. ಇದೆರಡನ್ನು ಪ್ರಾಬ್ಲಮ್ ಅಲ್ಲಿ ಬಿಟ್ಟು ಬಿಡ್ತೀವಿ. ಯಾವುದು ಇನ್ಕಮ್ ಟ್ಯಾಕ್ಸ್, ಡೊನೇಷನ್, ಇದೆಲ್ಲ ಫೈನಾನ್ಷಿಯಲ್ ಅಕೌಂಟಿಗೆ ರಿಲೇಟೆಡ್ ಆಗಿರೋದ್ರಿಂದ ಇದೆರಡನ್ನು ನಾವು ತಗೊಳ್ಳೋದಕ್ಕೆ ಬರಲ್ಲ ಪ್ರಾಬ್ಲಮ್ ಅಲ್ಲಿ. ಇದನ್ನ ನಾನು ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಬಗ್ಗೆ ನಿಮ್ಗಾಗ್ಲೇ ಹೇಳಿದ್ದೀನಿ. ಇನ್ಕಮ್ ಟ್ಯಾಕ್ಸ್, ಡೊನೇಷನ್ ಅದ್ಯಾವುದನ್ನು ತಗೊಳ್ಳೋದಿಲ್ಲ. ಓಕೆ, ಇದನ್ನ ಪ್ರಾಬ್ಲಮ್ ಅಲ್ಲಿ ಬಿಡ್ತೀವಿ. ಜಸ್ಟ್ ನಿಮ್ಗೆ ಕನ್ಫ್ಯೂಸ್ ಆಗಲಿ, ನೀವು ಏನ್ ತರ ಪ್ರಾಬ್ಲಮ್ ಮಾಡ್ತೀರಾ ಅನ್ನೋದಕ್ಕೆ ಒಂದು ಕೊಟ್ಟಿರೋ ಅಂತಹ ಪ್ರಾಬ್ಲಮ್ ಇದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬರೀ ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್ ಇದೆ. ಬೇರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಆಗಿ ಯಾವುದೇ ರೀತಿ ಇರಲ್ಲ. ಅದಕ್ಕೆ ಇಲ್ಲೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಚಾರ್ಜ್ ಅಟ್ 1 per unit ಡ್ಯೂರಿಂಗ್ ದ ಇಯರ್ 96 units ವೇರ್ ಪ್ರೊಡ್ಯೂಸ್ಡ್. ಇಲ್ಲೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅದಾದ್ಮೇಲೆ ಡ್ಯೂರಿಂಗ್ ದ ಇಯರ್ 96,000 units ವೇರ್ ಪ್ರೊಡ್ಯೂಸ್. ಇದಿಷ್ಟನ್ನ ನಿಮಗೆ ಕೊಟ್ಟಿದ್ದಾರೆ. ಸೊ ಈ ವರ್ಷದಲ್ಲಿ ನಲ್ಲಿಗೆ ನಾವು ಕಾಸ್ಟ್ ಪರ್ ಯೂನಿಟ್ ಅನ್ನು ಕೂಡ ಕಂಡುಹಿಡಬೇಕಾಗುತ್ತೆ. ನಿಮಗೆ 96,000 units ಅಂತ ಅವರು ಮೆನ್ಷನ್ ಮಾಡಿರೋದ್ರಿಂದ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಶೋಯಿಂಗ್ ದಿ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂದ್ರೆ ಮೆಟೀರಿಯಲ್, ಲೇಬರ್, ಎಕ್ಸ್ಪೆನ್ಸಸ್, ಆಮೇಲೆ ಪ್ರಾಫಿಟ್. ಇದಿಷ್ಟನ್ನು ನಾವಿವಾಗ ಮಾಡಬೇಕು. ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡೋಣ. ಒಂದು ಸರ್ಟನ್ ಎಕ್ಸ್ಟೆಂಟ್ ನಿಮಗೆ ಬರೋ ಅಷ್ಟನ್ನ ನಾನು ಇಲ್ಲಿ ಮಾಡಿಟ್ಟಿದ್ದೀನಿ. ಜೊತೆಗೆ ಮುಂದಕ್ಕೆ ಇರುವಂತಹ ಸ್ಪೆಷಲ್ ಅಡ್ಜಸ್ಟ್ಮೆಂಟ್, ಫಿನಿಶ್ಡ್ ಪ್ರಾಡಕ್ಟ್, ಆಮೇಲೆ ಓಪನಿಂಗ್ ಸ್ಟಾಕ್ ಇಂದ, ಕ್ಲೋಸಿಂಗ್ ಸ್ಟಾಕ್ ಇಂದ, ಅಲ್ಲಿಂದ ನಾನು ನಿಮ್ಮ ಜೊತೆಯಲ್ಲೇ ಮಾಡೋ ಪ್ರಯತ್ನ ಪಡ್ತೀನಿ. ಇಲ್ಲಿಂದ ನಿಮಗೆ ಗೊತ್ತಿರೋ ಅಷ್ಟನ್ನ ನಾನಿಲ್ಲಿ ಪ್ರಾಬ್ಲಮ್ ಅನ್ನ ಮಾಡಿದ್ದೀನಿ. ಪ್ರಾಬ್ಲಮ್ ವಿಡಿಯೋ ತುಂಬಾ ಪ್ರೊಲಾಂಗ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಇಷ್ಟನ್ನ ಮಾಡಿದ್ದೀನಿ. ನಿಮ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಮತ್ತೆ ಮುಂದೆ ಪ್ರಾಬ್ಲಮ್ ಅನ್ನ ಮಾಡ್ತೀನಿ. ಪ್ರಾಬ್ಲಮಿಗೆ ಹೋಗೋಣ. ಫಸ್ಟ್ಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಬರುತ್ತೆ. ಡೈರೆಕ್ಟ್ ಮೆಟೀರಿಯಲ್ಸ್ ನಾವು ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ ಬರ್ಕೊಂಡಿಲ್ಲ. ಕಾಸ್ಟ್ ಶೀಟ್ ಫಾರ್ ದಿ, ನನ್ನ ಮೊಬೈಲಲ್ಲಿ ನೋಡ್ಕೊಂಡು ಬರೀತಾ ಇರೋದಕ್ಕೆ ಅದು ಎಲ್ಲೆಲ್ಲ ಹೋಗ್ತಾ ಇದೆ. ಇಯರ್ ಎಂಡಿಂಗ್ 31/12/2018. ಶುಭೋದಯ ಸಿ ಪ್ರಾಡಕ್ಟ್ ಅಂತ ಬರ್ಕೊಳ್ಳಿ. ಶುಭೋದಯ ಸಿ ಪ್ರಾಡಕ್ಟ್ಸ್ ಅಂತ ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಔಟ್ಪುಟ್, ಇಲ್ಲೊಂದೊಂದು ಪ್ಲೇಸ್ ಬೇಕಿತ್ತು, ನಾನು ಮೇಲೆ ಬರಿತಾ ಇದ್ದೀನಿ. ಔಟ್ಪುಟ್ ಆಫ್ 96,000 units ಅನ್ನೋದನ್ನು ಬರೀಲೇಬೇಕು, ಕಂಪಲ್ಸರಿ ಅದು. ಓಕೆ, ಹೆಡಿಂಗ್ ಬರ್ದು ಪರ್ಟಿಕ್ಯುಲರ್ಸ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್, ಟೋಟಲ್ ಕಾಸ್ಟ್ ದಟ್ ಈಸ್ ಕಾಸ್ಟ್ ಫಾರ್ 96,000ಗೆ ಇಲ್ಲಿ ಮಾಡ್ತೀವಿ. ಆಮೇಲೆ ಕಾಸ್ಟ್ ಪರ್ ಯೂನಿಟ್ ಇದೆಲ್ಲನೂ ಡಿವೈಡೆಡ್ ಬೈ 96,000 ಮಾಡಿದ್ರೆ ಇಷ್ಟು ಬರುತ್ತೆ. ಓಕೆನಾ? ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್ ಅನ್ನ. ನಿಮ್ಗೆ ಹೇಳ್ತಾ ಹೋಗ್ತೀನಿ, ಜಸ್ಟ್ ಚೆಕ್ ಮಾಡ್ತಾ ಹೋಗಿ. ನನ್ನ ಜೊತೆನೆ ಪ್ರಾಬ್ಲಮ್ ಅನ್ನ ಮಾಡೋ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ಅರ್ಥ ಮಾಡ್ಕೊಂಡು ವಿಡಿಯೋ ನೋಡ್ಕೊಂಡು ಮತ್ತೆ ಮಾಡಿ. ಸೊ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇದೆ. ಇಲ್ಲಿ ನೋಡಿ, ಸ್ಟಾಕ್ ಆನ್ 1/1/2018 ಅಂದ್ರೆ ಅದು ಓಪನಿಂಗ್ ಅಂತ ಹೇಳಿದೆ. ರಾ ಮೆಟೀರಿಯಲ್ಸ್ 1,20,000. ಅದಕ್ಕೆ ನಾವು ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸ್, ನನ್ನ ಪೆನ್ ಯಾಕೋ ನನ್ನ ಮಾತು ಕೇಳ್ತಾ ಇಲ್ವಲ್ಲ. ಪರ್ಚೇಸಸ್ ಆಫ್ ಮೆಟೀರಿಯಲ್ಸ್ ಅಂದ್ರೆ ಇದನ್ನ ರಾ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅದನ್ನ ಆಡ್ ಮಾಡಬೇಕು. ಯಾವುದಕ್ಕೆ? 1,20,000 ಮೆಟೀರಿಯಲ್ಸ್ ಇದೆಯಲ್ಲ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಅದಕ್ಕೆ 1,20,000ಗೆ ಪರ್ಚೇಸಸ್ ಅನ್ನ ಆಡ್ ಮಾಡಿ, ಅದರ ಜೊತೆಗೆ ಕ್ಯಾರೇಜ್ ಇನ್ವರ್ಡ್ ಅನ್ನ ಆಡ್ ಮಾಡಬೇಕು. ಓಪನಿಂಗ್, ಪರ್ಚೇಸಸ್ ಮತ್ತೆ ಕ್ಯಾರೇಜ್ ಇನ್ವರ್ಡ್ಸ್, ಜೊತೆಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 1,33,440. ಇದಿಷ್ಟನ್ನ ಇಲ್ಲಿ ಮಾಡಿದ್ದೀನಿ. ಏನೇನು ಹೇಳಿ? ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 1,20,000 ಆಯ್ತಾ, ಇದು. ಅದಕ್ಕೆ ಆಡ್ ಪರ್ಚೇಸಸ್ ಆಫ್ ಮೆಟೀರಿಯಲ್ಸ್ 7,20,000. ಆ ಪರ್ಚೇಸಸ್ಗೆ ಆಡ್ ಮಾಡಿರೋದಕ್ಕೆ ಕ್ಯಾರೇಜ್ ಇನ್ವರ್ಡ್ಸ್ ಅನ್ನ ಆಡ್ ಮಾಡಬೇಕು 8,640. ಇದೆಲ್ಲಾನು ಆಡ್ ಮಾಡಿದ್ಮೇಲೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 1,33,440. ಇಷ್ಟನ್ನ ಮಾಡಿದ್ದೀನಿ. 4 ಮಾಡಿದ್ದೀನಿ. 4 ಇಲ್ಲಿ ನೋಡೋಣ.
ಹೊಸದಾಗಿ ಪ್ರಾಬ್ಲಮ್ ನೋಡ್ತಾ ಇರೋರು ಹಳೆ ಪ್ರಾಬ್ಲಮ್ ನೋಡ್ಕೊಂಡ್ಬಿಟ್ಟು ಇದಕ್ಕೆ ಬನ್ನಿ. ಸೊ ಡೈರೆಕ್ಟ್ ಮೆಟೀರಿಯಲ್ಸ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಆಡ್ ಪರ್ಚೇಸಸ್, ಆಡ್ ಕ್ಯಾರೇಜ್ ಇನ್ವರ್ಟ್ಸ್, ಅದೆಲ್ಲಾನು ಮೂರನ್ನು ಆಡ್ ಮಾಡಿದ್ಮೇಲೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ನಾವು ಎಲ್ಲ ಇದನ್ನ ಆಡ್ ಮಾಡಿ ಇದನ್ನ ಲೆಸ್ ಮಾಡಿದ್ರೆ 7,15,200 ಬರುತ್ತೆ. ಇದನ್ನ 96,000 ಯೂನಿಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ರೆ ₹7.45 ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಡೈರೆಕ್ಟ್ ವೇಜಸ್ ಬರುತ್ತೆ. ಸೊ ಇಲ್ಲಿ ಡೈರೆಕ್ಟ್ ವೇಜಸ್ ಮೇಲೆ ಇದೆ. ಫಸ್ಟ್ ಒನ್ ಪ್ರೈಮ್ ಕಾಸ್ಟ್ ಅಲ್ಲಿ ಬರುವಂತದ್ದು ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಮೆಟೀರಿಯಲ್, ಇಷ್ಟನ್ನ ತಗೋಬೇಕಾಗುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲೂ ನಿಮ್ಗೆ ಮೆನ್ಷನ್ ಮಾಡದೇ ಇರೋ ಕಾರಣ ನಾವು ಡೈರೆಕ್ಟ್ ವೇಜಸ್ ಅಷ್ಟನ್ನೇ ತಗೊಂತೀವಿ, 6 lakh rupees. ಸೊ ಇಲ್ಲಿ ನೋಡಿ 6 lakh rupees ಅನ್ನ ತಗೊಂಡಿದ್ದೀನಿ. ಡೈರೆಕ್ಟ್ ವೇಜಸ್ 6 lakh rupees ಡಿವೈಡೆಡ್ ಬೈ 96,000 ಯೂನಿಟ್ ಮಾಡಿದ್ರೆ ₹6.25 ಬರುತ್ತೆ. ಇದೆರಡನ್ನು ಆಡ್ ಮಾಡಿದ್ರೆ ನಮಗೆ 13,15,200 rupees ಬರುತ್ತೆ. ಸೊ ಇದನ್ನ 96,000 ಯೂನಿಟ್ ಅಲ್ಲಿ ಡಿವೈಡ್ ಮಾಡಿದ್ರೆ ₹13.75 ಬರುತ್ತೆ. ಇದನ್ನ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಪ್ರೈಮ್ ಕಾಸ್ಟ್ ಅಂತ ಯಾವ್ದಾದ್ರು ಕರಿತೀವಿ? ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಎಕ್ಸ್ಪೆನ್ಸ್. ಇವತ್ತಿನ ಪ್ರಾಬ್ಲಮ್ ಅಲ್ಲಿ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಡದೇ ಇರೋ ಕಾರಣ ನಾವು ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ತಗೊಂಡಿಲ್ಲ. ಅರ್ಥ ಆಯ್ತಲ್ಲ? ಸೊ ಈಗ ನಾವು ಫ್ಯಾಕ್ಟರಿಯ ಓವರ್ ಹೆಡ್ಸ್ ಅನ್ನ ಆಡ್ ಮಾಡ್ಕೋಬೇಕು. ಇಲ್ಲಿ ನಾವು ಮೆನ್ಷನ್ ಮಾಡಿರೋ ಫ್ಯಾಕ್ಟರಿ ಓವರ್ ಹೆಡ್ಸ್ ಎಲ್ಲಾನು ಕೂಡ ಆಡ್ ಮಾಡ್ಕೊಳ್ಳೋಣ. ವೇಜಸ್ ಆಫ್ ಫೋರ್ಮನ್ ಅಂಡ್ ಸ್ಟೋರ್ ಕೀಪರ್, other indirect wages, cost of research and experiments 30,000, 6,000, 48,000. office manager barala, employees, state insurance, power, fuel and haulage, ಆಮೇಲೆ other materials. ಒಟ್ಟು ನಾವು ಆಫೀಸ್ ಓವರ್ ಹೆಡ್ ಅಂತ ಮೆನ್ಷನ್ ಮಾಡಿರೋದು ಎಲ್ಲಾನು ಈಗ ಆಫೀಸ್ ಓವರ್ ಹೆಡ್ ಕೆಳಗಡೆಗೆ ತಗೊಂತೀವಿ. ಅದರಲ್ಲಿ ವೇಜಸ್ ಆಫ್ ಫೋರ್ಮನ್ ಅಂಡ್ ಸ್ಟೋರ್ ಕೀಪರ್, ಅದರ್ ಇನ್ ಡೈರೆಕ್ಟ್ ವೇಜಸ್, ಕಾಸ್ಟ್ ಆಫ್ ರಿಸರ್ಚ್ ಅಂಡ್ ಎಕ್ಸ್ಪೆರಿಮೆಂಟ್ಸ್, ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್, ಪವರ್ ಫ್ಯೂಯಲ್ ಅಂಡ್ ಹ್ಯಾವ್ಲೇಜ್ 54,000, ಡ್ರಾಯಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ 36,000, ಅದರ್ ಮೆಟೀರಿಯಲ್ಸ್ 36,000. ಅಷ್ಟನ್ನು ಇಲ್ಲಿ ತಗೊಂಡಿದೀವಿ. ನೋಡ್ಕೊಳ್ಳಿ, ಒಟ್ಟು 6 ತಗೊಂಡಿದೀವಿ. 1 2 3 4 5 6 7 ತಗೊಂಡಿದೀವಿ. 7 ಅದರ ಅಮೌಂಟ್ ಬರ್ದು ಅದಷ್ಟಕ್ಕೂ 96,000 ಯೂನಿಟ್ಸ್ ಜೊತೆಗೆ ಒಂದೊಂದನ್ನೇ ಡಿವೈಡ್ ಮಾಡ್ತಾ ಬಂದ್ರೆ 50 ಪೈಸಾ, 6 ಪೈಸಾ, 31 ಪೈಸಾ, 6 ಪೈಸಾ ಈ ರೀತಿ ಬರುತ್ತೆ. ಇದನ್ನ ನಾವು ಇದಿಷ್ಟನ್ನು ಆಡ್ ಮಾಡಿ ಜೊತೆಗೆ ಇದ್ರ ಜೊತೆ ಪ್ರೈಮ್ ಕಾಸ್ಟ್ ಅನ್ನ ಆಡ್ ಮಾಡಿದ್ರೆ ನಮಗೆ ಅಲ್ಟಿಮೇಟ್ ಅಮೌಂಟ್ 15,31,200 rupees ಸಿಗತ್ತೆ. ಡಿವೈಡೆಡ್ ಬೈ 96,000 ಯೂನಿಟ್ಸ್ ಮಾಡಿದ್ರೆ 15 rupees 95 ಪೈಸಾ ಬರುತ್ತೆ. ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಓಕೆ, ಲೈಟು ಕೂಡ ಆನ್ ಮಾಡಿದೀನಿ, ನೋಡೋಣ ನಿಮಗೆ ಗೊತ್ತಾಗುತ್ತೆ ಅಂತ. ಓಕೆ, ಈಗ ನಾವು ಆಡ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಮಾಡಬೇಕು. ಆಡ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಮಾಡಿದ್ರೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಹೋದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಸ್ಟಾಕ್ 28,800. ಅದನ್ನ ಇಲ್ಲಿ ತಗೊಂಡಿದ್ದೀವಿ ನೋಡಿ, ಇದಕ್ಕೇನೆ ಆಡ್ ಮಾಡಬೇಕು. ಆಡ್ ಮಾಡಿ 15,60,000 ಬರುತ್ತೆ. ನೆಕ್ಸ್ಟ್ ಲೆಸ್ ಮಾಡಿ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 96,000. ಸೊ ಅದನ್ನ ಲೆಸ್ ಮಾಡಿದ್ರೆ ವರ್ಕ್ಸ್ ಕಾಸ್ಟ್ ಬರುತ್ತೆ. ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್ ನಮಗೆ ಮೆನ್ಷನ್ ಮಾಡ್ತಾರೆ. ಇದಿಷ್ಟು ಫ್ಯಾಕ್ಟರಿಯ ರಿಲೇಟೆಡ್ ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್ 2 ಸ್ಟೇಜ್ ಅನ್ನು ಕಂಪ್ಲೀಟ್ ಮಾಡಿದ್ವಿ. ಇನ್ನು ಥರ್ಡ್ ಸ್ಟೇಜ್ ಫ್ಯಾಕ್ಟರಿಯ ಓವರ್ ಹೆಡ್ಸ್ ಕೆಳಗಡೆಗೆ ಬರೋಣ. ಫ್ಯಾಕ್ಟರಿಯ ಓವರ್ ಹೆಡ್ಸ್ ಆಯ್ತೀಗ. ಆಫೀಸ್ ಓವರ್ ಹೆಡ್ಸ್ ಥರ್ಡ್ ಸ್ಟೇಜ್ಗೆ ಬರೋಣ. ಆಫೀಸ್ ಓವರ್ ಹೆಡ್ಸ್ ಕೇವಲ 3 ಇರೋದು. ಆಫೀಸ್ ಮ್ಯಾನೇಜರ್ ಸ್ಯಾಲರಿ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಕೌಂಟಿಂಗ್ ಹೌಸ್ ಸ್ಯಾಲರಿ. ಇದು
12 ಡಿವೈಡ್ ಮಾಡಿದ್ರೆ 12.5 ಬರುತ್ತೆ. 12.5 ಬರುತ್ತೆ. ಒಂದಕ್ಕೆ 12 ಅಂದರೆ 12,000 ಡಿವೈಡೆಡ್ ಬೈ 96,000 ಮಾಡಿದ್ರೆ 12.5 ಬರುತ್ತೆ. ನಾವು ಹೊರೆ ತೊಗೊಳಕ್ ಬರಲ್ಲ. ಒಂದಕ್ಕೆ 13 ತೊಗೊಳ್ಳೋಣ, ಒಂದಕ್ಕೆ 12 ತೊಗೊಳ್ಳೋಣ. ಓಕೆನಾ? ಸೊ ಆಫೀಸ್ ಮ್ಯಾನೇಜರ್ ಸ್ಯಾಲರಿ 72,000 ಡಿವೈಡೆಡ್ ಬೈ 96,000. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 12,000 ಡಿವೈಡೆಡ್ ಬೈ 96,000 ಅಂದರೆ 12.5 ಬರುತ್ತೆ. 12.5 ತೊಗೊಳಕ್ ಬರಲ್ಲ. ಒಂದಕ್ಕೆ 13 ತೊಗೊಳ್ಳೋಣ, ಒಂದಕ್ಕೆ 12 ತೊಗೊಳ್ಳೋಣ, ಆವಾಗ ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಬಂದು ಕೌಂಟಿಂಗ್ ಆಫ್ ಸ್ಯಾಲರಿ 12,000 ಡಿವೈಡೆಡ್ ಬೈ 96,000 12 ಪೈಸಾ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್, ಸೊ ಈ ವರ್ಕ್ ಕಾಸ್ಟ್ ಜೊತೆಗೆ ಆಫೀಸ್ ಓವರ್ ಹೆಡ್ ಎಲ್ಲ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದು 15,60,000 rupees ಬರುತ್ತೆ. ಡಿವೈಡೆಡ್ ಬೈ 96,000 ಮಾಡಿದ್ರೆ ಇಷ್ಟು ಬರುತ್ತೆ. ಇದಿಷ್ಟು. ನೆಕ್ಸ್ಟ್ ಈಗ ಹೊಸ ಅಡ್ಜಸ್ಟ್ಮೆಂಟ್ ಅನ್ನ ಮಾಡೋಣ. ಸೊ ಏನಪ್ಪ ಮಾಡಬೇಕಾಗಿರೋದು ಅಂದರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಇಲ್ಲಿ ಪ್ರಾಬ್ಲಮ್ ಕಡೆಗೆ ಬರೋಣ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಬಂದಿದೆ. ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಬಟ್ ಯೂನಿಟ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂದ್ರೆ ಹೋದ ವರ್ಷ ನಮ್ಮ ಹತ್ರ ಇದ್ದಿದ್ದು ಫಿನಿಶ್ಡ್ ಗೂಡ್ಸ್ ಕ್ಲೋಸಿಂಗ್ ನಮ್ಮ ಹತ್ರ 31/12/2017 ಇಸ್ವಿಯ ಕಳೆದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷದ ಓಪನಿಂಗ್ ಸ್ಟಾಕ್ ಆಗುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಹೋದ ವರ್ಷದ ಫಿನಿಶ್ಡ್ ಗೂಡ್ಸ್ ಅನ್ನ ಈ ವರ್ಷದ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇದು 6,000 ರೂಪಾಯಿ ಇದೆ. ಸಾರಿ, 6,000 ಅಲ್ಲ, 6,000 ಯೂನಿಟ್ಸ್ ಇದೆ. 6,000 ರೂಪಾಯಿ ಅಲ್ಲ, 6,000 ಯೂನಿಟ್ಸ್ ಇದೆ. ಇಲ್ಲಿ ಅಮೌಂಟ್ ಅನ್ನ ಕೊಟ್ಟಿಲ್ಲ. ಅಮೌಂಟ್ ಯಾವ್ದಪ್ಪ ಹಾಕೋಬೇಕು ಅಂದ್ರೆ ಇಲ್ಲಿ ನಾವು ಬರಿಬೇಕಾಗುತ್ತೆ. 6,000 ಯೂನಿಟ್ಸ್ at the current cost of rupees. ಯಾವ ಅಮೌಂಟ್ ತಗೋಬಹುದು 6,000ಗೆ ಅಂದ್ರೆ ಇಲ್ಲಿ ಅಮೌಂಟ್ ಕೊಡದೇ ಇರೋ ಕಾರಣ ನಿಮಗೆ ಕರೆಂಟ್ ಕಾಸ್ಟ್ ಏನಿದೆ ಇಲ್ಲಿವರೆಗೂ ಆಗಿರುವಂತಹ ಒಂದು ಯೂನಿಟ್ಗೆ ಆಗಿರುವಂತಹ ಖರ್ಚನ್ನ ನಾವು ಇಲ್ಲಿ ತಗೊಂತೀವಿ. 16.25 rupees per ಯೂನಿಟ್. ಅದನ್ನ ತಗೊಂಡ್ರೆ 6,000 into 16.25 ಮಾಡಿದ್ರೆ ನಿಮಗೆ 97,500 ಬರುತ್ತೆ. ಮಾಡಿ ನೋಡಿ, ನಿಮ್ಗೆ ಅದೇ ಅಮೌಂಟ್ ಬರುತ್ತೆ. ಮಾಡಿದ್ರೆ ಇದೆರಡನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ 16,57,500 rupees ಬರುತ್ತೆ. ಅರ್ಥ ಆಯ್ತಾ? ಸೊ ಇದು ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ನಾವಿವಾಗ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕಲ್ವಾ? ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಎಷ್ಟಿದೆ? ಕ್ಲೋಸಿಂಗ್ ಸ್ಟಾಕ್ ಇಲ್ಲೂ ಕೂಡ ಸೇಮ್ ತರ ಫಿನಿಶ್ಡ್ ಪ್ರಾಡಕ್ಟ್ಸ್ ಯೂನಿಟ್ 12,000 ಯಾವುದೇ ರೀತಿಯ ಅಮೌಂಟ್ ಅನ್ನ ಕೊಟ್ಟಿಲ್ಲದೆ ಇರೋ ಕಾರಣ ಮೇಲ್ ಏನ್ ಮಾಡಿದ್ವೋ ಅದೇ ರೀತಿ 12,000 ಯೂನಿಟ್ಸ್ ಅಟ್ ದಿ ಕರೆಂಟ್ ಕಾಸ್ಟ್ ಆಫ್ rupees 16.25 per unit. So 12,000 into 16 rupees 25 paisa ಮಾಡಿದ್ರೆ ನಮಗೆ ಬರುವಂತಹ ಅಮೌಂಟ್ ಬಂದು 1,95,000 rupees ಬರುತ್ತೆ. ಸೊ ಈ 16,57,500 ಇಂದ 1,95,000 rupees ಅನ್ನ ಲೆಸ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಅನ್ನ ಯಾವಾಗಲೂ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರುವಂತಹ ಅಮೌಂಟ್ 14,62,500. ಮಾಡಿ ನೋಡಿ, ಬೇಕಂದ್ರೆ ಮಾಡಿದ್ರೆ ನಮಗೆ ಬರುವಂತಹ ಅಮೌಂಟ್ ಇಷ್ಟು. ಇನ್ನ ಈ ಒಂದು ಅಮೌಂಟ್ ಏನ್ ಬಂದಿದೆ, ಈ ಅಮೌಂಟಿಗೆ ನಾವು ಕಾಸ್ಟ್ ಪರ್ ಯೂನಿಟ್ ಅನ್ನ ಸೇಮ್ ಆಸ್ ಇಟ್ ಈಸ್ ಈ ಒಂದು ಹಂತದಲ್ಲಿ ಅಬ್ಸರ್ವ್ ಮಾಡಿ, ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಓಪನಿಂಗ್ ಸ್ಟಾಕ್ ಅನ್ನ ನಾವು 6,000 ಯೂನಿಟ್ ಅಟ್ 16.25 per ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಕ್ಲೋಸಿಂಗ್ ಸ್ಟಾಕ್ ಅನ್ನ ನಾವು
12,000 ಯೂನಿಟ್ 16.25 ಪರ್ ಯೂನಿಟಿಗೆ ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ರೊಸೆಸನ್ನು ಮಾಡಿದೀವಿ. ಈ ಹಂತದಲ್ಲಿ ನಾವು 96,000 ಯೂನಿಟಿಗೆ ಡಿವೈಡ್ ಮಾಡಲ್ಲ, ಇಲ್ಲೇನಿದೆ ಇದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಕಾಸ್ಟ್ ಪರ್ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಮುಂದೆ ಪ್ರಾಬ್ಲಮಿಗೆ ಮೂವ್ ಆಗೋಣ. ಇಲ್ಲಿ ಇದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ನಾವು ಬರಿಬೇಕಿತ್ತು. ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿತ್ತು, ಅದರ ಒಂದು ಅಮೌಂಟ್ ಬಂದು ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಆಫೀಸ್ ಓವರ್ ಹೆಡ್ಸ್ ಆದ್ಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಇಷ್ಟು ಬರುತ್ತೆ. ಈ ಒಂದು ಟೈಮಲ್ಲಿ ನಾವು ಮಾಡಬೇಕಾಗಿರೋದು ನೆಕ್ಸ್ಟ್ selling and distribution overheads ಮಾಡಬೇಕು. ಸೊ ಈ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ಅನ್ನ ಆಗಲೇ ಇರುವಂತಹ ಅಮೌಂಟ್ ಜೊತೆ ಆ್ಯಡ್ ಮಾಡಬೇಕು. ಬಟ್ ನಮಗೆ ಪ್ರಾಬ್ಲಮ್ ಅಲ್ಲೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಚಾರ್ಜ್ ಅಟ್ ₹1 ಪರ್ ಯೂನಿಟ್. ಯಾವ ಯೂನಿಟು, ಎಷ್ಟು ಯೂನಿಟು, ಎಷ್ಟಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ನಾವು ಅಲ್ಲಿ ಒಂದು ನೋಟನ್ನು ಬರಿಬೇಕು. ಏನಪ್ಪ ನೋಟನ್ನು ಬರಿತೀವಿ ಅಂತ ಅಂದರೆ ಸೆಲ್ಲಿಂಗ್ ಆ್ಯಂಡ್ distribution expenses at ₹1 per unit ಇತ್ತು. ಅಬ್ಸರ್ವ್ ಮಾಡಿದ್ರೆ ನೀವು 1 ಪರ್ ಯೂನಿಟ್. ಎಷ್ಟು ಯೂನಿಟಿಗೆ ಅಂದರೆ ಕಳೆದ ವರ್ಷದ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 6,000 ಇತ್ತು. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 6,000 ಇತ್ತು. ಫಿನಿಶ್ಡ್ ಗೂಡ್ಸ್ 6,000 ಯೂನಿಟ್ ಇತ್ತು. ಅದಕ್ಕೆ ಈ ವರ್ಷದ 96,000 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ 96,000. ಅದಕ್ಕೆ ಹೋದ ವರ್ಷದ 6,000 ಯೂನಿಟ್ ಅನ್ನ ಆಡ್ ಮಾಡಿದ್ರೆ ಬಂದಿರೋ ಅಮೌಂಟ್ ಅಲ್ಲಿ ಬಂದಿರೋ ಯೂನಿಟ್ಸ್ ಎಷ್ಟು ಬರುತ್ತೆ? 96,102 ಯೂನಿಟ್ ಬರುತ್ತೆ. ಈ 102 ಯೂನಿಟ್ ಏನು ಬಂತು ಇಲ್ಲಿ ಕೆಳಗಡೆ ಬರ್ಕೊಂತೀನಿ, ಮತ್ತೆ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. 102 ಯೂನಿಟಿಗೆ ಇಲ್ಲಿ ಫಿನಿಶ್ಡ್ ಗೂಡ್ಸ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅನ್ನ ಆಡ್ ಮಾಡಿದ್ವಿ. ಅದಕ್ಕೆ ಈ ವರ್ಷದ 96,000 ಯೂನಿಟಿಗೆ ಈಗಿನ ಟೈಮಲ್ಲಿ ಏನ್ ಮಾಡ್ತಾ ಇದೀವಿ, ಅದನ್ನ ಹಿಂಗ್ ಮಾಡಿದ್ರೆ 1,02,000 ಆಯ್ತು. ಆಯ್ತಾ? ಅದಕ್ಕೆ ಫಿನಿಶ್ಡ್ ಪ್ರಾಡಕ್ಟ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ 12,000 ಯೂನಿಟ್ ಅನ್ನ ಲೆಸ್ ಮಾಡಬೇಕು. 12,000 ಯೂನಿಟ್ ಅನ್ನ ಲೆಸ್ ಮಾಡಿದ್ರೆ ನಮಗ್ ಸಿಗೋದು 90,000 ಯೂನಿಟ್ಸ್. ಇದ್ರ ಮೇಲೆ ₹1 ಅಟ್ 1 ಪರ್ ಯೂನಿಟ್ ಅನ್ನ ತಗೋಬೇಕು. ಅಲ್ಲಿಗೆ ನಮಗೆ 90,000 ಬರುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅನ್ನ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದಕ್ಕೆ, ಸೆಲ್ಲಿಂಗ್ ಆಗಲಿ ಡಿಸ್ಟ್ರಿಬ್ಯೂಷನ್ ಆಗಲಿ ಅದನ್ನು ನಾವು ಯಾವಾಗ್ಲೂ ಫಿನಿಶ್ಡ್ ಗೂಡ್ಸ್ ಮೇಲೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಇದು ಹೋದ ವರ್ಷದ ಫಿನಿಶ್ಡ್ ಗೂಡ್ಸ್ ನಮ್ಮಲ್ಲಿ ಇನ್ನ ಸೇಲ್ ಆಗ್ದಲೇ ಉಳ್ಕೊಂಡಿರುವಂತಹ ಈ ನಮ್ಮ ಶುಭೋದಯ ಸಿ ಪ್ರಾಡಕ್ಟಿನ ಕಂಪನಿಯ ಹೋದ ವರ್ಷದ ಫಿನಿಶ್ ಗುಡ್, ಸೇಲ್ ಆಗದಲ್ಲೇ ಉಳ್ಕೊಂಡಿರುವಂತಹ ಫಿನಿಶ್ ಗುಡ್ ಈ ವರ್ಷದ ಓಪನಿಂಗ್ ಸ್ಟಾಕ್. ಆಯ್ತಾ? ಇದಕ್ಕೆ ಈ ವರ್ಷ ನಾವು ಮತ್ತೆ 96,000 ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದೀವಿ. ಪ್ರೊಡ್ಯೂಸ್ ಮಾಡಿದ್ಮೇಲೆ 1,02,000 ಯೂನಿಟ್ಸ್ ಬಂತು.
ಅದಾದಮೇಲೆ ಈ ವರ್ಷದ ಎಂಡಲ್ಲಿ ಎಲ್ಲ ಪ್ರಾಡಕ್ಟ್ ಸೇಲ್ ಆಗಿ 12,000 ಯೂನಿಟ್ಸ್ ಅಷ್ಟು ಸೇಲ್ ಆಗದಲ್ಲೇ ಹಾಗೆ ಉಳ್ಕೊಂಡಿರುವಂತಹ ಯೂನಿಟನ್ನು ನಾವು ಇಲ್ಲಿ ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ್ಮೇಲೆ 90,000 ಯೂನಿಟ್ಸನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಖರ್ಚು ಮಾಡಿದ್ದೀವಿ, ಸೇಲ್ ಮಾಡಿದ್ದೀವಿ ಗೂಡ್ಸನ್ನು. ಸೊ ಅದನ್ನು ನಾವು ಮಾಡಿದಾಗ 90,000 ಯೂನಿಟ್ಸ್ ಬರುತ್ತೆ. ಅದನ್ನು ನಾವು 90,000 ಡಿವೈಡೆಡ್ ಬೈ 90,000 ಮಾಡಬೇಕಾಗುತ್ತೆ ಈ ಒಂದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ. ಯಾಕೆ ಅಂದರೆ ನಾವು ಎಷ್ಟು ಸೇಲ್ ಮಾಡಿದೀವೋ ಅಷ್ಟು. ಇಲ್ಲೇ 1 ಪರ್ ಯೂನಿಟ್ ಅಂತ ಕೊಟ್ಟಿರೋದ್ರಿಂದ 1 ಪರ್ ಯೂನಿಟ್ ಅಂತ ನಾವೇ ಕಾಸ್ಟನ್ನು ತೋರಿಸಿರೋದಕ್ಕೆ ನಾವು 90,000ಗೆ ತಗೋಬೇಕು. ಅರ್ಥ ಮಾಡ್ಕೊಳ್ಳಿ. ಈ ಟೈಮಲ್ಲಿ 96,000 ಯೂನಿಟ್ಸ್ ಜೊತೆ ಡಿವೈಡ್ ಮಾಡಬೇಡಿ. ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ 1 ಪರ್ ಯೂನಿಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ನಮಗೆ ಪ್ರಾಡಕ್ಟಲ್ಲಿ ಕೊಟ್ಟಿದ್ದಾರೆ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಪ್ರಾಬ್ಲಮಲ್ಲಿ ಕೊಟ್ಟಿರೋದ್ರಿಂದ ನಾವು 1 ಪರ್ ಯೂನಿಟನ್ನೇ ತಗೋಬೇಕು. ಇಲ್ಲಿ ಆಗಲೇ ಪ್ರಾಬ್ಲಮಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆಯಲ್ಲ, ಕಾಸ್ಟ್ ಇದನ್ನು ತಗೋಬೇಕು. ಬ್ರಾಡ್ ಫಾರ್ವರ್ಡ್ ಮಾಡೋಣ. ಜಸ್ಟ್ ಪ್ರಾಬ್ಲಮ್ ಮತ್ತೆ ಹಿಂದೆ ಹೋಗಬೇಕು ಅಂತ ಮಾಡಿದ್ರೆ 14 lakh ಎಷ್ಟಿತ್ತು? 14,62,500 ಇತ್ತು. ಮತ್ತು ಕಾಸ್ಟ್ ಬಂದು ಅದನ್ನೇ ಫಾರ್ವರ್ಡ್ ಮಾಡಬೇಕು ಅಂದೆ, ಅದನ್ನು ಮಾಡಿದ್ರೆ ಸೊ ಈಗ ಇದನ್ನು ಆ್ಯಡ್ ಮಾಡಬೇಕು, ಇದೆರಡನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಬರೋ ಅಂಥದ್ದು 15,52,500. ಸೊ ಇದಿಷ್ಟು ಬರುತ್ತೆ. ಇದರ ಜೊತೆಗೆ ನಾವು ಇದನ್ನು ಕೂಡ ಆ್ಯಡ್ ಮಾಡೋಣ. ಇದೆರಡನ್ನು ಆ್ಯಡ್ ಮಾಡಿದ್ರೆ 17 rupees 25 paise. ಅರ್ಥಾಯ್ತಾ? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಈ ಥರ ಪ್ರಾಬ್ಲಮ್ಸ್ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಕಲ್ತ್ಕೋಬೇಕು. ಸೊ ಅಲ್ಲಿಗೆ ಕಾಸ್ಟ್ ಆಫ್ ಸೇಲ್ಸಿಗೆ ನಮಗಾಗುವಂತಹ ಖರ್ಚು 15,52,500 ಪರ್ ಯೂನಿಟ್ 17 rupees 25 paise. ಈಗ ನಾವು ಸೇಲ್ಸನ್ನು ಲೆಸ್ ಮಾಡೋಣ. ಸೇಲ್ಸಿನ ಅಡ್ಜಸ್ಟ್ಮೆಂಟನ್ನು ಮಾಡೋಣ. ಒಟ್ಟು ನಮಗೆ 90,000 ಯೂನಿಟ್ಸ್ ಅಷ್ಟೇ ಸೇಲ್ ಆಗಿರೋದು, ಹೌದಾ? ಗೊತ್ತಾಯ್ತಾ? ಕ್ಲೋಸಿಂಗ್ ಸ್ಟಾಕ್ ಫಿನಿಶ್ಡ್ ಗೂಡ್ಸ್ ಇನ್ನು 12,000 ಇದೆ. ಅದಕ್ಕೋಸ್ಕರ ನಮಗೆ 90,000 ಯೂನಿಟ್ಸ್ ಅಷ್ಟೇ ಸೇಲ್ ಆಗಿರೋದು ಅಂತ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಹಿಂಗೆ ಹೇಳಿ ಇದು ಬಂದಿದ್ದು 6,000 ಯೂನಿಟ್ಸ್ ಓಲ್ಡ್ ವರ್ಷದಿದೆ, 96,000 ಈ ವರ್ಷದ ಫಿನಿಶ್ಡ್ ಗೂಡ್ಸ್ ಇದು. ಇದೆರಡನ್ನೂ ಆ್ಯಡ್ ಮಾಡಿದ್ರೆ 1,02,000 ಆಗುತ್ತೆ. ಇದಕ್ಕೆ ನಮಗೆ ಈ ವರ್ಷ ಸೇಲ್ ಆಗ್ದಲೇ ಉಳ್ಕೊಂಡಿರೋ ಅಂಥದ್ದು 12,000 ಕಳೆದ್ರೆ 90,000 ಯೂನಿಟ್ಸ್ ಬರುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ನಮಗೆ ಸೇಲ್ ಆಗ್ದಲೇ ಉಳ್ಕೊಂಡಿರೋದು ಇದ್ಬಿಟ್ಟು ನಮಗೆ 90,000 ಸೇಲ್ ಆಗಿದೆ ಅನ್ನೋವಂಥ ಖರ್ಚನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕೆ ನಾವು ಇದಕ್ಕೆ ಹೆಂಗಪ್ಪ ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ 18 lakh rupees ವರ್ತ್ ಸೇಲ್ ಆಗಿದೆ. ಸೊ 18 lakh ಅಂತ ನಾವಿಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಇದನ್ನು ನಾವು ಹೆಂಗೆ ಮಾಡಬೇಕು ಅಂತ ಅಂದರೆ ಇಲ್ಲಿ ಇವಾಗ ನಾವು 96,000 ಡಿವೈಡೆಡ್ ಬೈ ಮಾಡಬಾರ್ದು. ಇಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಸೇಲ್ಸನ್ನು ನಾವು ಪರ್ ಯೂನಿಟ್ ಎಷ್ಟು ಖರ್ಚಾಯಿತು, ಹೆಂಗಾಯಿತು, ನಮಗೆ ಎಷ್ಟು ಲಾಭ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ 90,000 ಯೂನಿಟ್ಸ್ ಸೇಲ್ ಆಗಿರೋದು 18 lakh rupees ವರ್ತ್. ಆವಾಗ ನಾವು ಹೇಗೆ ಕಂಡುಹಿಡಿತೀವಿ ಕಾಸ್ಟ್ ಪರ್ ಯೂನಿಟ್ ಅಂದರೆ 18 lakh rupees ಡಿವೈಡೆಡ್ ಬೈ 90,000 ಯೂನಿಟ್ಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 9 divided by 18 ಮಾಡಿದ್ರೆ 20 rupees ಬರುತ್ತೆ. 20 ಪರ್ ಯೂನಿಟ್ ಬರುತ್ತೆ ಅಲ್ವಾ? ಅರ್ಥ ಆಗ್ತಿದೆಯಾ? 90,000 ಯೂನಿಟ್ಸ್ ಸೇಲ್ ಆಗಿದೆ ಅಂತ ನಾವಿಲ್ಲಿ ಪ್ರಾಬ್ಲಮಲ್ಲಿ ಇವಾಗ ಮಾಡಿದ್ಮೇಲೆ ಅಲ್ಲಿ ನಮಗೆ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 18 lakh rupees ನಮಗೆ ಸೇಲ್ಸ್ 18 lakh rupees ಬಂದಿದೆ ಸೇಲ್ಸಿಂದ ಅಂತ ಹೇಳಿ ನಮ್ಗೆ ಮೆನ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಆವಾಗ ನಾವು ಪ್ರಾಬ್ಲಮಲ್ಲಿ ಇದನ್ನ 96,000 ಯೂನಿಟ್ಸಿಗೆ ಇಲ್ಲಿ ಮಾಡೋ ಹಂಗಿಲ್ಲ, ಇದನ್ನ 90,000 ಯೂನಿಟ್ಸ್ ಜೊತೆಗೆ ಡಿವೈಡ್ ಮಾಡಬೇಕು. ಯಾಕಂದ್ರೆ ಕ್ಲೋಸಿಂಗ್ ಸ್ಟಾಕಲ್ಲಿ ಇನ್ನ ಯೂನಿಟ್ಸ್ ಹಾಗೆ ಉಳ್ಕೊಂಡಿರೋದ್ರಿಂದ ಸೇಲ್ಸಿಗೆ ನಾವು 90,000 ಯೂನಿಟ್ಸ್ ಅನ್ನೇ ತಗೋಬೇಕು.
ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೇ ಸೇಮ್ ಪ್ರಾಬ್ಲಮನ್ನು ನಾಳೆ ಮತ್ತೆ ಇನ್ನೊಂದು ಬಾರಿ ಮಾಡ್ತೀನಿ. ಬೇರೆ ಬೇರೆ ರೀತಿಯಾದಂತಹ ಅಡ್ಜಸ್ಟ್ಮೆಂಟಲ್ಲಿ ಇದೇ ಸೇಮ್ ಪ್ರಾಬ್ಲಮನ್ನು ಮತ್ತೆ ಮಾಡಿಕೊಡ್ತೀನಿ. ನಿಮ್ಗೆ ಇನ್ನೂ ಒಂದ್ಸಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಸಿಗುತ್ತೆ. ಇದು 20 ರೂಪೀಸ್ 0 ಪೈಸೆ ಆಯಿತಾ. ಅಲ್ಲಿಗೆ 20 ಪರ್ ಯೂನಿಟ್. ಈಗ ನಾವು ಪ್ರಾಫಿಟನ್ನು ಹೇಗೆ ಕಂಡುಹಿಡಬೇಕು ಅಂತ ಅಂದರೆ, ಕಂಡುಹಿಡಿಯೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದ್ರೆ 18 lakh ಮೈನಸ್ 15,052 500 ಮಾಡಿದ್ರೆ ಬರುವಂತಹ ಅಮೌಂಟೇ ಪ್ರಾಫಿಟ್. ಜಸ್ಟ್ ಇದನ್ನು ಬರಿಕೊಡ್ದು, ನೀವು ಕೆಳಗಡೆ ಹೀಗೆ ಬರಿಬಾರ್ದು, ನಿಮಗಿದು ಅರ್ಥ ಆಗಲಿ ಅಂತ ಮಾಡ್ತಾ ಇರೋದು. ಹಂಗೆ ಮಾಡಿದ್ರೆ 2,47,500 ರೂಪೀಸ್ ಆಗುತ್ತೆ. ಅದನ್ನಿಲ್ಲಿ ಬರೆಯೋಣ. ಇದರಿಂದ ಇದನ್ನು ಲೆಸ್ ಮಾಡಿದ್ರೆ ಬರೋ ಅಮೌಂಟು ಪ್ರಾಫಿಟ್ ಆಗುತ್ತೆ 47,500. ಈಗ ಕಾಸ್ಟ್ ಪರ್ ಯೂನಿಟ್ ಎಷ್ಟು 1000 ಯೂನಿಟಿಗೆ ಮಾಡಬೇಕು? ಕಾಸ್ಟ್ ಪರ್ ಯೂನಿಟನ್ನು 90,000 ಯೂನಿಟಿಗೆ ಮಾಡಿದಾಗ ನಮಗೆ ಬರೋದು 2.75. ಅರ್ಥ ಆಗ್ತಾ? ಇದನ್ನು ನಾವಿಲ್ಲಿ ಬರ್ತೀವಿ 2.75. ಸೊ ಇದು 17 ರೂಪೀಸ್ 25 ಪೈಸಾದಲ್ಲಿ, ಸಾರಿ 20 ರೂಪೀಸಲ್ಲಿ 17 ರೂಪೀಸ್ 25 ಪೈಸಾದಲ್ಲಿ ಲೆಸ್ ಮಾಡಿದ್ರೂ ಕೂಡ ಸೇಮ್ ಬರುತ್ತೆ. ಇದ್ರ ಜೊತೆ ಡಿವೈಡ್ ಮಾಡಿದ್ರೂ ಕೂಡ ಸೇಮ್ ಬರುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಎಲ್ರಿಗೂ ಅರ್ಥ ಆಗಿದೆ. ಇನ್ ಕೇಸ್ ಅರ್ಥ ಆಗಿಲ್ಲ, ಇದೊಂದು ಅರ್ಥ ಆಗಿಲ್ಲ, ಇದೊಂದು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಪ್ರಾಬ್ಲಮಿಗೆ ಮತ್ತೆ ವಿಡಿಯೋದಲ್ಲಿ ಹೋಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿರಿ. ಇಲ್ಲಿ ಒಂದು ನೋಟನ್ನು ಬರೆಯೋದಕ್ಕೆ ಇಷ್ಟಪಡ್ತೀನಿ, ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ರೀಸನಿಗೆ. ಯಾರು ಕೂಡ ಕನ್ಫ್ಯೂಸ್ ಆಗಬಾರ್ದು. ಯಾಕಂದರೆ ಕ್ಲಾಸಲ್ಲಾದರೆ ಒಂದಲ್ಲ 100 ಬಾರಿ ನಿಮ್ಗೆ ಅರ್ಥ ಆಗೋ ತನಕ ಹೇಳ್ಕೊಡ್ಬೋದು. ಬಟ್ ಇದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ನಿಮಗೂ ಬೇಜಾರಾಗಬಾರ್ದು. ನಿಮಗೂ ಕ್ಲಿಯರಾಗಿ ಕ್ಲಾಸಲ್ಲಿ ಅರ್ಥ ಆಗೋ ಅಷ್ಟೇ ಅರ್ಥ ಆಗಬೇಕು ಅನ್ನೋ ನನ್ನ ಒಂದು ಪ್ರಯತ್ನ. ದ ನಂಬರ್ ಆಫ್ ಯೂನಿಟ್ಸ್, ಹೆಂಗೆ ಈ 90,000 ಯೂನಿಟ್ಸ್ ಬಂತು ಅನ್ನೋ ಕನ್ಫ್ಯೂಷನ್ ಇರೋರಿಗೆಲ್ಲರಿಗೂ ಇದೊಂದು ಡ್ಯೂರಿಂಗ್ ದ ಇಯರ್ ಸೋಲ್ಡ್. ಇದು ನನ್ನ ಟೇಬಲ್ ಮೆಟ್ ಶೇಕ್ ಆಗ್ತಾ ಇದೆ. ಹ್ಯಾಸ್ ಬೀನ್ ಅರೈವ್ಡ್, ಹೆಂಗೆ ಬಂತು ಅಂತ, ಅರೈವ್ಡ್ ಅಟ್ ಆಸ್ ಫಾಲೋಸ್. ಇದನ್ನು ನೀವು ಪ್ರಾಬ್ಲಮಲ್ಲಿ ಬರೀವಾಗ್ಲೂ ಬರೋದ್ರ ತಪ್ಪೇನಿಲ್ಲ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂದರೆ ಹೋದ ವರ್ಷ ಕ್ಲೋಸಿಂಗ್ ಸ್ಟಾಕ್ ಏನಿತ್ತು, ಈ ವರ್ಷದ ಅದು ಓಪನಿಂಗ್ ಸ್ಟಾಕ್ 6,000 ಯೂನಿಟ್ಸ್. ಯೂನಿಟ್ಸ್ ಇದು, ರುಪೀಸ್ ಅಲ್ಲ. ಸೊ ಈಗ ಆ್ಯಡ್ ಫಿನಿಶ್ಡ್ ಗೂಡ್ಸ್ ಆಫ್ ಕರೆಂಟ್ ಇಯರ್ ಅಂದರೆ ಈ ವರ್ಷ ನಾವು ಪ್ರೊಡ್ಯೂಸ್ ಮಾಡಿರೋ ಅಂಥದ್ದು. ಕರೆಂಟ್ ಇಯರ್ಸ್ finished goods of current year or produced during the year. ಆಯಿತಾ? ಈ ವರ್ಷ ನಾವು ಪ್ರೊಡ್ಯೂಸ್ ಮಾಡಿರೋ ಅಂಥದ್ದು ಅಂತ ಅವ್ರು ಕೊಟ್ಟಿರೋದು. ಆಯಿತಾ? 96,000 ಡ್ಯೂರಿಂಗ್ ದ ಇಯರ್ 96,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್. ಅಲ್ಲಿಗೆ 96,000 ಆಗುತ್ತೆ ಯೂನಿಟ್ಸ್. ಆಯಿತಾ? ಇದಕ್ಕೆ ನಾವು ಎರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 1,02,000 ಯೂನಿಟ್ಸ್ ಬಂತು. ಆಯಿತಾ? ಅದಕ್ಕೆ ನಾವು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? ಇಲ್ಲಿದೆ ನೋಡಿ, 12,000 ಯೂನಿಟ್ಸ್ ಅನ್ನ ನಾವು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಮಗೆ ಬರೋದು 90,000 ಯೂನಿಟ್ಸ್ ಗೂಡ್ಸ್. ಇದು ಅನ್ಸೋಲ್ಡ್ ಕೂಡ ಆಗುತ್ತೆ. ಆಯ್ತಾ? ಈ 90,000 ಅನ್ನ ನಾವೇನಂತ ಬರಿತೀವಿ ಅಂದರೆ ನಂಬರ್ ಆಫ್ ಯೂನಿಟ್ಸ್
ಸೋಲ್ಡ್ ಡ್ಯೂರಿಂಗ್ ದಿ ಇಯರ್. ಗೊತ್ತಾಯ್ತಾ? 90,000 ಹಿಂಗೆ ಬಂತು. ಇದನ್ನೇ ನಾನು ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಈ ನೋಟು. ಪ್ರಾಫಿಟ್ ಹೆಂಗ್ ಬಂತು ಇದನ್ನ ಇಲ್ಲಿ ಬರ್ದು ತೋರಿಸಿದ್ದೀನಿ. ಅರ್ಥ ಆಯ್ತಾ? ಇದು ಸೇಲ್ಸ್ ಅನ್ನ 18 ಲ್ಯಾಕ್ ಅವರೇ ಕೊಟ್ಟಿದ್ದಾರೆ. ಅದನ್ನ 90,000 ಯೂನಿಟ್ಸ್ ನಾವು ಸೇಲ್ ಮಾಡಿರೋದ್ರ ಜೊತೆ ಡಿವೈಡ್ ಮಾಡಿದ್ರೆ ನಮಗೆ 20 ರೂಪೀಸ್ ಕಾಸ್ಟ್ ಪರ್ ಯೂನಿಟ್ ಬರುತ್ತೆ. ಇದಕ್ಕೆ 1 ಪರ್ ಯೂನಿಟ್ ಅವರೇ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಹಂತದಲ್ಲಿ ನಾವು ಇದಕ್ಕೆ ರಿಲೇಟೆಡ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ಇದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ ಗೂಡ್ಸ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಇಲ್ಲಿವರೆಗೂ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ಓಪನಿಂಗ್ ಸ್ಟಾಕ್ ಅಲ್ಲಿ 6,000 ಯೂನಿಟ್ ಅಂತ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿರಲಿಲ್ಲ. ಆವಾಗ ನಾವೇನ್ ಮಾಡಬೇಕು, ಈ ಒಂದು ಅಮೌಂಟ್ ಅಲ್ಲಿ ಕರೆಂಟ್ ಕಾಸ್ಟ್ ಜೊತೆಗೆ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. 6,000 ಯೂನಿಟ್ ಅವಾಗ ಎಷ್ಟು ಬರುತ್ತೆ, ಇದೆರಡನ್ನು ಆಡ್ ಮಾಡ್ತೀವಿ, ಅವಾಗ ಎಷ್ಟು ಬರುತ್ತೆ? 16,57,500. ಅದ್ರ ಜೊತೆಗೆ ಕ್ಲೋಸಿಂಗ್ ಸ್ಟಾಕ್ 12,000 ಯೂನಿಟ್ ಇದೆ ಅಂತ ಅವ್ರು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಅಂತ ಟೈಮಲ್ಲಿ ನಾವು ಸೇಮ್ ಕರೆಂಟ್ ಕಾಸ್ಟ್ ಜೊತೆಗೇನೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1,95,000 ಬರುತ್ತೆ. ಇದನ್ನ ಇದರಿಂದ ಲೆಸ್ ಮಾಡಿದಾಗ ನಮಗೆ ಇಷ್ಟು ಬರುತ್ತೆ. ಈ ಟೈಮಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಕರೆಂಟ್ ಕಾಸ್ಟ್ ಅನ್ನೇ ನಾವು ಇಲ್ಲಿ ಕೂಡ ಬರ್ಕೋಬೇಕಾಗುತ್ತೆ. ಇಲ್ಲಿ ಬರ್ದಾದ್ಮೇಲೆ ಮುಂದಕ್ಕೆ ಪ್ರಾಬ್ಲಮ್ ಅನ್ನ ಈಗ ನಿಮ್ಗೆ ಹೇಳಿದ್ದೇನೆ. ಇಲ್ಲಿಂದ ಎಲ್ರಿಗೂ ಕಳೆದ ಪ್ರಾಬ್ಲಮ್ಸ್ ಅಲ್ಲಿ ಏನೇನ್ ಮಾಡಿದ್ವಿ ಸೇಮ್ ಮಾಡಿದೀವಿ. ಒಂದ್ಸಲ ಕ್ಲಿಯರ್ ಆಗಿ ಪ್ರಾಬ್ಲಮ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇದನ್ನೆಲ್ಲ 96,000 ಯೂನಿಟ್ಗೆ ಡಿವೈಡ್ ಮಾಡಿದೀವಿ. ಇಲ್ಲಿಂದ ಚೇಂಜ್ ಇಲ್ಲಿವರೆಗೂ 96,000 ಯೂನಿಟ್ಸ್ಗೆ ಡಿವೈಡ್ ಮಾಡ್ತೀವಿ. ಇಲ್ಲಿವರೆಗೂ ಇಲ್ಲಿಂದ ನಮಗೆ 90,000 ಯೂನಿಟ್ಸ್ಗೆ ಪ್ರಾಬ್ಲಮ್ ಚೇಂಜ್ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಹೆಂಗ್ ಬಂತು 90,000 ಯೂನಿಟ್ಸ್ಗೆ ಇಲ್ಲಿ ನೋಟ್ ಬರ್ತಿದ್ದೀನಿ. ನೋಟನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಾಫಿಟ್ ಅನ್ನ ಈ ರೀತಿ ಕಂಡುಹಿಡಿತೀವಿ. ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್, ಹಿಂಗೆ ಕಂಡುಹಿಡಿತೀವಿ. ತುಂಬಾ ಕ್ಲಿಯರ್ ಆಗಿ ಪ್ರಾಬ್ಲಮ್ ಅನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ ನೋಡಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಅನ್ನ ಮತ್ತೆ ಮಾಡೋ ಪ್ರಯತ್ನ ಮಾಡಿ. ನಾನು ಅರ್ಧ ಮಾಡಿನೇ ನಿಮ್ಗೆ ಇದಿಷ್ಟು ಮಾಡೋಷ್ಟರಲ್ಲೇ ವಿಡಿಯೋ ತುಂಬಾ ಲಾಂಗ್ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಅರ್ಥ ಆಗದೆ ಇರೋರು ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಮಾಡಿ ಮತ್ತೆ ವಿಡಿಯೋ ಬ್ಯಾಕ್ ಹೋಗಿ ಅರ್ಥ ಮಾಡಿ.